ಸಾವಿತ್ರಿ ನಡಿ ಹೋಗೋಣ. ಇಲ್ಲ ಯಾವತ್ತಂತ ಇರ್ತೀಯ? ಮದುವೆ ಎಲ್ಲ ಆಗಿ ಎಲ್ಲ ಆದ್ಮೇಲೂ ನಾವೇನು ಮಾಡೋದಿಲ್ಲಿ? ಅಲ್ಲ ಈ ಮನೇಲಿ ಅದೇನು ಶಾಸ್ತ್ರ ಮಾಡ್ಕೊತಾರೋ ಅದೇನು ಕತೆನೋ ಇರೋಕ್ಕಾಗ್ತದ? ಅಲ್ಲ ಅಪ್ಪ ಅಂತಾನೆ ಬುದ್ಧಿ ಬೇಡವೆ? ಮನೆ ಮದುವೆ ಹೊಸಿ ಮುಂದ್ಕೊಂಡು ಮನೆ ಪನೆ ಹಚ್ಕಟ್ಟು ಮಾಡಿಸ್ಕೋಬೇಕು ತಾನೆ. ಕರ್ಮ ಏನು ಮದುವೆ ಮಾಡೋಕ್ಕೆ ಅರ್ಜೆಂಟ್ ಆಗಿತ್ತು ಬಿಡು ಬಾರಿ. ಇದು ಯಾಕೆ ಯಾಕಯ್ಯ ಒಂಡ ನಂಗರೆ ನಡಿ ಮುಂದಾಗಿ. ಅಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಊಟ ಗೀಟ ಎಲ್ಲ ಮಾಡ್ಕೊಡೋದು ಬೇಡವೆ? ಅಲ್ಲ ರಾತ್ರಿ ಎಲ್ಲ ಇಲ್ಲಿ ಇದ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಯ್ಯೋ ನಡಿನೇ. ನೀನು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಕಣವ, ನಾನು ಓದ್ತೀನಿ. ನಮ್ಮ ಮನೆಯಪ್ಪ ಎಗರಾಡ್ತಾನೆ ಅಷ್ಟೇ. ನನ್ನ ಮಗಳು ಬೇರೆ ಕಾಲೇಜ್ಗೆ ಹೋಗ್ತಾಳೆ, ನನ್ನ ಮಕ್ಕ ಕಾಲೇಜ್ಗೆ ಹೋಗ್ತಾನೆ, ಅವ್ರಿಗೆಲ್ಲ ಊಟ ತಗೊಡೋದು ಬೇಡವೆ? ಅಲ್ಲ ಮನೆ ಕಂಡು ತಾನೆ ಸೊಳ್ಳೆ ಹೊಸಿ ಕಚ್ಚವ, ಒಂದು ಪ್ಯಾನ್ ಇಲ್ಲ, ಒಂದು ಯೋನು ಮಡಗಿಲ್ಲ. ಈ ಅಪ್ಪ ಅವ್ವ ಏನು ಮಾಡಿದ್ರು ಕಣೆ ಇಷ್ಟು ವರ್ಷ? ಸರಿ ಮಗೆ ನಾನು ಹೋಯ್ತೀನಿ ಕಣ್ಣೆ, ಅವ್ರಿಗೆ ಹೇಳ್ಬಿಡು ಓದೆ ಅಂತ. ಅವ್ವ ಅಪ್ಪ ಕಾಣಿಸ್ತಾ ಇಲ್ಲ, ಎಲ್ಲೋಗಿರೋ ಕಾಣೆ. ಯಾಕ ಅವ್ವ ಅಪ್ಪ ಬಂದಮೇಲೆ ಹೇಳ್ಬಿಟ್ಟು ಹೋಗೋಣ ಒಂದೇ ಸರಿ? ಹೋಗಿ ಸುಮ್ಮನೆ ಇವಳೊಬ್ಳು ಹೇಳಿದೆ ಹೇಳ್ತಾಳೆ ಸರಿ. ಓಹೋ ಲಕ್ಷ್ಮಿ ಏನೇ? ಮಹಾರಾಣಿ ಆಗ್ಬಿಟ್ಟೆ ಬಿಡು ನೀನು. ನಮ್ಮ ಮನೆಗೆ ಬಂದಾಗ ಒಂದು 2 ತಿಂಗಳಿಂದೆ ಒಳ್ಳೆ ಬೀದಿ ಬಿಕಾರಿ ಆದಂಗಿದ್ದೆ. ಇವಾಗ ನೋಡೆ ಓಹೋ ಲಕ್ಷ್ಮಿ ಕಾಳೆನೇ ಬಂದ್ಬಿಟ್ಟದು ಮಕ್ಕದಲ್ಲಿ. ಸರಿ ನಾವು ಅಣ್ತೀವಿ ಕಣೆ, ನಂಗೆ ಗೊತ್ತಾಯ್ತದೆ. ನಾನು ಮತ್ತಿಗೆ ಸಾವಿತ್ರಿನವ ಇಬ್ಬರು ಅಣ್ತೀವಿ. ಗೊತ್ತಾಗ್ತದೆ ಊರಿಗೆ ಹೋಗೋಕೆ ಬರ್ತೀವಿ. ಅವಂಗೆ ಅಪ್ಪ ಹಿಂಗೆ ಹೇಳ್ಬಿಡು. ಯಾಕಕ್ಕ ಇರ್ರಿ ಹೋಗಿರಂತೆ, ಇವತ್ತೇ ಹೋಯ್ತೀರಾ? ನಮಗೆ ಮಂತವಲ್ತಾವ ಕೆಲಸ ಇಲ್ವೇ? ಹೋಗ್ಬೇಕು ನಾವು ಹೋಯ್ತೀವಿ ಅಂತ ಹೇಳ್ಬಿಟ್ಟು ಅಪ್ಪಂಗೂ ಅವಂಗೂ ಹೇಳ್ಬಿಡು. ಸರಿನಾ ಬರ್ತೀವಿ. ಏನು ಮಾಡೋಣ ಕೂತ್ಕೊಂಡಿಲ್ಲಿ ಓದ್ತೀವಿ ಕಣೆ. ಅದಾದ್ಮೇಲೆ ಇನ್ನೊಂದೇನು ಹೇಳೋಣ ಅನ್ಕಂಡೆ. ನಿಂಗೆ ಗಂಡ ಮಾತ್ರ ಚೆನ್ನಾಗಿ ಕಣೆ ಹುಡುಗ, ಆದರೆ ಮನೆ ಕೆಲಸದವನು ಅದೇ ಬೇಜಾರು ಅಲ್ವೇ? ಇವನು ಹೋಗು ಕತೆ ಕಳಿ, ಅವನನ್ನ ಸಿಕ್ಕಿನಲ್ಲ. ಎಂತಯ್ಯ ಹಂಗೆ ಮಾತಾಡ್ತೀಯ? ಅಲ್ಲ ಕಣವೆ, ಮನೆ ಕೆಲಸದವರಾದ್ರೆ ಏನಂತೆ ಚೆನ್ನಾಗಿ ನೋಡ್ಕೊತಂದು ಕಣ್ತಗೋ. ಅಕ್ಕ ನಾವು ಹಂಗೆ ಹೇಳಿಲ್ಲ, ಏನೋ ಒಬ್ಬ ಚೆನ್ನಾಗಿರೋ ಓದಿರೋನು ಪದಿರೋನು ಸಿಕ್ಕಿದ್ರೆ ಚೆನ್ನಾಗಿರೋದೇನೋ ಅಂತ ನಾವು ಅಂದ್ಕೊಂಡು ಹೋಗ್ಲಿ ಬಿಡು. ನಾವೇ ಹುಡ್ಕನಂತ ಇದ್ದೋ, ನಾವೇ ಮದುವೆ ಮಾಡ್ಬೇಕು ಅಂತ ಇದ್ದೋ. ನೋಡಿದ್ರೆ ಅಪ್ಪ ಅವನೇ ಮಾಡೋರೆ. ಹೋಗ್ಲಿ ಬಿಡಕ್ಕ ಯಾತಗೆ ಅದಕ್ಕೆ ನಾವಿನ್ನೇನು ಮಾಡ್ತೀವಕ್ಕ. ನೀವು ನಮ್ಮ ರಂಗಮ್ಮನ ಅಕ್ಕ ತಾನೇ? ಅಲ್ಲ ಕಂತಯ್ಯಿ ಇದೇನು ಆಲೇ ಹೊಂಟ್ಬಿಟ್ರ? ಅಲ್ಲ ಕಂಡ್ರವ, ಅಲ್ಲ ಲಕ್ಷ್ಮಿ ಅಗ್ದಿರಾಗಿ ಒಂದು ವಾರ ಇದ್ಬಿಟ್ಟು ಅವ್ಳ ಕಷ್ಟನೂ ಸುಖನೂ ನೋಡ್ಕೊಂಡು ಹೋಗೋದಲ್ವಾ? ಇರ್ರವ ಹೋಗಿರಂತೆ. ಇದೊಳ್ಳೆ ಚೆನ್ನಾಗಾಯ್ತು. ಇರೋರಾದರೆ ನೀವಿರಿ, ನಮಗೇನು ಮಂತವ ಕೆಲಸ ಕಾರ್ಯ ಇಲ್ಲ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ ಅಂದ್ಕೊಂಡಿದ್ದೀರಾ? ಇಲ್ಲ, ನಮಗೂ ಬದುಕು ಬಾಳು ಇಟ್ಟಾಡ್ತದ ಮಂತವ. ಹೋಗ್ಬೇಕು ನಾವು, ಅದೇನು ಮಾಡ್ಕೊಳ್ಳಿ ನೀವು, ನಾವು ಹೋಯ್ತೀವಿ. ಇರ್ರಕ್ಕ, ಅಪ್ಪ ಅವ್ವ ಬಂದರೆ ಭಾರಿ ಬೇಜಾರು ಮಾಡ್ಕೊತಾರೆ. ಅವರೆಲ್ಲೋ ಯಜಮಾನ್ರು ಮಂತಕ್ಕೆ ಹೋಗೋರೆ, ಅವ್ರ ಮದುವೆಗೆ ಬಂದಿರಲಿಲ್ಲ, ಅದಕ್ಕೆ ಏನಕ್ಕೂ ಮಾತಾಡ್ಬೇಕು ಅಂತ ಹೋಗೋರೆ. ಇರ್ರಕ್ಕ ಹೋಗಿವ್ರಂತೆ. ನಿಂದೊಳ್ಳೆ ಕತೆ ಆಯಿತು ಕಳ್ಳಿ. ಅಲ್ಲ ಏನು ಮದುವೆ ನೋಡೋಕ್ಕೆ ಕರೀಲಿಲ್ಲ ನಮ್ಮನ್ನೇ, ಇನ್ನೊಂದು ಕರೀಲಿಲ್ಲ, ನೋಡೋ ಶಾಸ್ತ್ರಕ್ಕೆ ಕರೀಲಿಲ್ಲ, ಏನು ಮಾಡಲಿಲ್ಲ. ಮದುವೆಗೆ ಮಾತ್ರವೇ ಸಂಬಂಧಿಕರು ಕರೆದಂಗೆ ಕರೆದುಬಿಟ್ರೆ ನಮಗೂ ಮನ್ಸಿಗೆ ಬೇಜಾರಾಗ್ತಿಲ್ವೇ ಹೇಳು? ಏನೋ ಕಣವೆ, ಏನೋ ಮಾಡ್ಕೊಳ್ಳಿ, ನಂಗೆ ಏನು ಆಗ್ಬೇಕೀಗ? ನಾವಿವಾಗ ಹೋಯ್ತಾ ಇದ್ದೀವಿ, ನಮ್ಮನ್ನು ತಡಿಬೇಡಿ ಆಯ್ತಾ? ಸುಮ್ಮನೆ ಅದೇನು ಮಾಡ್ಕೊತೀರ ಮಾಡ್ಕೊಳ್ಳಿ. ಹೇಳಕ್ಕೆ ಬಂದಳೆ, ನಾನು ಆಗಿಂದ ಮಾತಾಡಬಾರ್ದು ಅಂತ ಸುಮ್ಮನಿದ್ರೆ ನಾನು ರುಚಿಗೆಸ್ತೀರ ಹಂಗೆಯ? ಅಲ್ಲ ಕಣಿ, ನಿಂಗೆ ಅಣ್ಣ ನೋಡಿದ್ರೆ ಮನೆ ಕಷ್ಟ ಅಂತ ಹೇಳ್ತೀಯ, ಅಂಥದ್ರಲ್ಲಿ ಇವನ್ನೇ ಕೊಳ್ಳಕ್ಕೆ ಅಂತ ಚೆನ್ನಾಗಿರೋ ಸರ ಹಾಕೊಂಡಿದ್ಯಾ? ಚಿನ್ನದ್ದೆ ತಾನೇ ಅದು? ಇದರಿಂದ ಬಂತು? ಹೇಳು ನೋಡೋಣ ಈಗ. ಕಂತಯ್ಯಿ ನಾವು ಯೋನ್ ಮಾತಾಡ್ತಾ ಇದ್ದೀವಿ, ನೀನು ಯೋನ್ ಕೇಳ್ತಿದ್ದಿ? ಅಯ್ಯೋ ಚಿನ್ನದ ಸರ್ವ ಹಾಕಿ ನೋಡ್ಬಿಡವ, ಅದಕ್ಕೇನಾಯ್ತೀಗ? ಕೆಂಡೋಳೆ ಅಂದರೆ ಅವಳಿಗೆ ಯಾರು ಕೊಡ್ಸಿರು ಅಂತ ಗೊತ್ತೇ? ನಮ್ಮ ಅಪ್ಪ ಅವ ಮಾಡಿಸ್ಕೊಟ್ಟಿರೋದು. ನಮ್ಮ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಅದು ಇದು ಅಂತ ಕತೆ ಹೊಡಿತಾರೆ. ಇವಳಿಗೆ ಮಾತ್ರವ ಚಿನ್ನದ ಸರ ಮಾಡಿಸ್ಕೊಟ್ಟವ್ರಿ. ಯಾಕಕ್ಕ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ದಯಮಾಡಿ ಹಿಂಗೆಲ್ಲ ಮಾತಾಡ್ಬಿಡಕ್ಕ ನೀನು. ಬಾಯಿ ಮುಚ್ಕೊಂಡಿದ್ರೆ ಸರಿ, ಏನು ಮಾತಾಡಬಾರ್ದು, ಏನೇ ಮಾತಾಡಬಾರ್ದು. ಇರೋದು ಹೇಳಿರಿ ಹಂಗೆ ನಿಂಗೆ ಅಲ್ವಾ? ಅಪ್ಪ ಅವ್ವ ಭಾರಿ ನಾಟ್ಕಾಡ್ತಾರೆ. ನಾನು ಏನೋ ಅಂದ್ಕೊಂಡಿದ್ದೆ, ನಿಂಗೆ ಚಿನ್ನದ ಸರ ಮಾಡಿಸ್ಕೊಡೋಷ್ಟು ಮದುವೆ ಮಾಡೋವಷ್ಟು ದುಡ್ಡೆಲ್ಲ ಮಡಿಕೊಂಡವ್ರೆ. ನಾವು ಅವಾಗೆಲ್ಲ ಕಷ್ಟ ಅಂತ ಬಂದರೆ ₹1 ಕೊಡಲಿಲ್ಲ ಅಲ್ವಾ? ಈ ಪಟ್ಟಿ ಆಸ್ತಿ ಮಡಿಕೊಂಡವ್ರೆ. ಈ ಪಟ್ಟಿನ ಏನೋ 10 ಕುಂಟೆ ಐತೆ, ಅದನ್ನೇ ಒಂದು ಕುಂಟೆ ಮಾಡಿಬಿಟ್ಟು ನಮ್ಮ ಕಷ್ಟಕ್ಕಾಗೋರು ಅದು ಆಗಲಿಲ್ಲ ಅಲ್ವಾ? ನಿಮ್ಮ ಅಪ್ಪ ಅವಂಗೆ ಏನೋ ಜನ ಆಡ್ಕೊತಾರ ಅಂದ್ಬಿಟ್ಟು ನಿನ್ನ ಮದುವೆಗೆ ಬಂದಿನೇ ಹೊರ್ತು ನಮ್ಮ ಅಪ್ಪ ಅವ್ವ ನನ್ನ ತಂಗಿ ಅನ್ಕೊಂಡು ನಾವೇನು ಬಂದಿಲ್ಲ, ಸರಿನಾ? ಅಕ್ಕ ಬೇಡ ಕಣಕ್ಕ ಬೇಡ, ಇಷ್ಟೊಂದು ತಪ್ಪು ತಿಳ್ಕೊಂಡಿದ್ದೆ ನೋಡು ನೀನು. ಅಲ್ಲ ಕಣಕ್ಕ, ಅಪ್ಪ ಅವ್ನು ದುಡ್ಡು ಎಲ್ಲಿಂದ ಬರ್ತದೇಳು? ನನಗೆ ಚಿನ್ನದ ಸರ ಮಾಡ್ಕೊಡೋ ಅಷ್ಟವ್ರು ದುಡ್ಡು ಬರ್ತದಕ್ಕ. ಇದು ಸುಭಾಷ್ ಅವ್ರು ಮಾಡಿಸ್ಕೊಟ್ಟಿರೋದು ನನಗೆ ಮದುವೆಗೆ ಅಂತ ಅಷ್ಟೇ ಅಕ್ಕ. ಇದು ಅಪ್ಪ ಅವ್ವ ಮಾಡಿಸಿರೋದಲ್ಲ, ಅದಾದ್ಮೇಲೆ ಮದುವೆ ಮಾಡಿರೋದು ಅಷ್ಟೇ. ಎಲ್ಲನೂ ಸುಭಾಷ್ ಅವರೇ ಎಲ್ಲ ನಿಂತು ಮಾಡಿಸಿರೋದು. ನೋಡ್ದೆ ಇದನ್ನ ಸುಭಾಷಪ್ಪ ಮಾಡಿಸ್ಕೊಟ್ಟಿರೋದಂತೆ ಅವ್ರ ಗಂಡ. ಅಂಥದ್ರಲ್ಲಿ ನೀನು ತಪ್ಪು ತಿಳ್ಕೊಂಡ್ರೆ ಹೆಂಗೇಳು? ತಪ್ಪು ತಿಳ್ಕೊಂಬಿಟ್ಟು ಹಾಳು ಮಾಡ್ರೆ ಗಾಡಿ ರಂಗವ. ಹೋಗ್ತಾಯಿ ನೀನು, ಅದೇನು ಅಂತ ಮಾತಾಡ್ತಿದ್ದಿ ನೀನು? ಇದ್ದೋಗವ ಇದ್ದೋಗು. ನಿಮ್ಮ ಅಪ್ಪ ಅವಂಗೆ 5 ಜನ ಹೆಣ್ಮಕ್ಳು ಒಂದನೆಯ
ಆಯ್ತಾ. ಪಾಪ ಅವರು ಇವಳು ಬೇರೆ ಇವಳು ಬೇರೆ ಅಂತ ಯಾವತ್ತೂ ಭೇದ ಭಾವ ಮಾಡಿದವರಲ್ಲ. ನಾನು ಆವಾಗಿಂದ ನೋಡ್ತಾ ಇಲ್ವಾ ಇವಳು ನೀನು ಸಿ ಅರ್ಥ ಮಾಡ್ಕೊಂಡು ಬಾಳ್ಮೆ ಮಾಡ್ಕೊಂಡು ಹೋಗ್ಬೇಕು ಹೆಣ್ಣು ಮಕ್ಕಳಾದವರು. ಸರಿಯೇ, ಇದೆಲ್ಲ ನಿಮ್ಮ ಜವಾಬ್ದಾರಿ. ಮದುವೆ ಮಾಡೋದು, ತಂಗಿಗೆ ಮದುವೆ ಮಾಡೋದು ಎಲ್ಲನೂ ಏನೋ ಅವ್ರ ಕೈಲಾದಷ್ಟು ಮಾಡ್ಕೊಂಡವ್ರಿ. ಹಂಗಂತ ಅಂದ್ಬಿಟ್ಟು ನೀವು ಹಿಂಗೆಲ್ಲ ಮಾತಾಡೋದು ತಪ್ಪಲ್ವವ. ಇದು ನಮ್ಮನೆ ವಿಚಾರ. ನಮ್ಮನೆ ವಿಚಾರಕ್ಕೆ ನೀವು ಮೂಗು ತೋರ್ಸಕ್ಕೆ ಬರಬೇಡಿ. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಳ್ಳಿ. ಏನು ಮಾತಾಡ್ತಿದ್ದೀಯ ನೀನು? ಅಲ್ಲ ಅವ್ರು ಹೆಂಗೆ ಬೇರೆ ಇರ್ತಾರೆ? ಅವರು ನಮ್ಮನೆಯವ್ರು ಇದ್ದಂಗೆ ಅಲ್ವಾ? ಹಂಗೆಲ್ಲ ಅನ್ಬಾರ್ದಕ್ಕ, ತಪ್ಪಾಯ್ತದದು. ತಪ್ಪಾಯ್ತು ಕಂತಾಯಿ, ತಪ್ಪಾಯ್ತು. ನಾನು ಏನೋ ಅಂತ ಹಿಡಿದು ಬುದ್ಧಿಯ ನಾನು ಹಿಂಗೆ ಒಳಗೆ ಬಂದೆ ಅಷ್ಟೇನೆಯ. ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ ಕಣವ. ಸುಮ್ಮನೆ ಅಪ್ಪ ಅವನ ದೂರದು ಒಳ್ಳೇದಲ್ಲ ಆಯ್ತಾ. ಅವ್ರಿಗೇನೋ ಒಂದು ಹೆಚ್ಚು ಕಮ್ಮಿನೇ ಆಯಿತು. ಅವ್ರು ಕಳ್ಕೊಂಡ್ಮೇಕೆ ಅವ್ರು ಬೇರೆ ತಿಳ್ಕೊಂತೀರ. ಆವಾಗ ನಿಮ್ಗೆ ಅರ್ಥ ಆಯ್ತದಲ್ಲನವ. ಇವನು ಕಂಡ್ರವ ಆಯಿತು, ನಿಮ್ಮ ಅಪ್ಪ ಹೆಂಗೆ ಹೇಳ್ತಾರ ಹಂಗೆ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಮನಸ್ಸಿಗೆ ಇಷ್ಟಂಗೆ ನೀವು ಮಾಡ್ಕೊಳ್ಳಿ. ಏನೋ ತಪ್ಪಾಯ್ತು ಕಣವ, ನಿಮ್ಮ ಮನೆ ಸುದ್ದಿಗೆ ಬರಬಾರ್ದಿತ್ತು ನಾನು. ಅಕ್ಕ ಬನ್ನಿ ಅಕ್ಕ. ಗಂಗಕ್ಕ, ನೀವು ಬೇಜಾರು ಮಾಡ್ಕೋಬೇಡಿ. ಏನೋ ಅಕ್ಕ ಅಕ್ಕ ಹೆಂಗೆ ಅಂದ್ಲು ಅಂತ ನೀವೇನೋ ಅನ್ಕೋಬೇಡಿ ಅಕ್ಕ. ಬನ್ನಿ ಅಕ್ಕ, ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ನನಗೆ ಬುದ್ಧಿ ಹೇಳಕ್ಕೆ ಬಂದರೆ ಹಿಂಗೆ ಮಾಡೋದು ನಾನು. ಅಕ್ಕ ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀನಿ ನೀನು? ಅವ ಏನಂತಲು ಅಕ್ಕ ಇವಾಗ ಗಂಗಕ್ಕ? ಏನೋ ಅವಳು ತಿಳಿದಿದ್ದು ಅವಳು ಹೇಳಕ್ಕೆ ಬಂದರು ಹಂಗಂತ ಅಂದ್ಬಿಟ್ಟು ಅವ್ರನ್ನೇ ಬೈಯೋದ ನೀನು? ಹಿಂಗೆಲ್ಲ ಅಂತಾರಕ್ಕ. ಏನಕ್ಕ ಈ ಥರ ಮಾಡ್ತಾಯಿದ್ದೆ ನೀನು? ನಿಮ್ಮನ್ನೇನಾದರೂ ನಾವು ಕಷ್ಟಕ್ಕೆ ಏನಾದರೂ ನಮ್ಮ ಕಷ್ಟ ಹಿಂಗೈತೆ, ನಮ್ಮ ನೀವು ದುಡ್ಡು ಕೊಡಿ ಕಾಸು ಕೊಡಿ ಅಂತ ಕೇಳಿವಾ? ಹೇಳು, ನಮ್ಮ ಜೊತೆ ಇರಿ ಅಂತ ಹೇಳ್ದು ಅಷ್ಟೇ. ನಾನು ಒಳಬಿಡ್ತೋಳು ಅಂತ ಹೇಳ್ದೆ. ಅದು ಬಿಟ್ಟರೆ ಇನ್ನೇನಕ್ಕ? ನೀವು ಆಯಿತು ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಆಯಿತು ಹೋಗಕ್ಕ. ನಾನು ಯಾವತ್ತೂ ಬಂಧನ ಮಾಡೋಕ್ಕೆ ಹೋಗಲ್ಲ. ಏಯ್ ಮುಚ್ಚೆ ಸಾಕು, ಕಂಡಿದ್ದೀನಿ. ಬಾಯ ಮುಚ್ಕೊಂಡು ನಿಂತ್ಕೊ ನೀನು. ಅಲ್ಲ ಕಣೆ, ನಿನಗೆ ಅಪ್ಪ ಅವನ ಮೇಲೆ ಒಂದು ಇಷ್ಟನ ಜ್ಞಾನಮಾನ ಇದ್ದಿದ್ರೆ ಅಪ್ಪ ಅವನ್ನ ನೋಡ್ಕೊಂಡು ಮನೆಗಿರ್ತಿದ್ದೆ ನೀನು. ಹಿಂಗೆ ಮದುವೆ ಆಗಿ ಒಯ್ತಿರಲ್ಲ ಇಷ್ಟು ಬಿರ್ನೆಯ. ಏನು ಒಂದು 2-3 ವರ್ಷ ಆದಮೇಲೆ ಮದುವೆ ಆಗಬೇಕಿತ್ತು. ಏನಾಯ್ತಿತ್ತು ಈ ಕಾಲದಲ್ಲಿ? ಏನು ಗಂಡಸಿಗಲ್ಲ ಅಂತಿದ್ವಾ ಹೇಳು? ಇದ್ಬಿಟ್ಟು ಅಪ್ಪ ಅವನ್ನ ಮಾಡ್ಕೊಳ್ಳೋಣ ಅನ್ನೋದು ಇಲ್ದಲೇ ಮದುವೆ ಆಗಿ ನಿಂತ್ಬಿಟ್ಟಿದ್ಯಲ್ವಾ? ಹೋಗು, ಇವಾಗ ಯಾರನ್ನೇ ನೋಡ್ಕೊತಾರೆ ಅಪ್ಪ ಅವನ್ನ? ಹೇಳಿ ನೀನೇ. ಇಷ್ಟು ವರ್ಷ ನೀನು ಚಿಕ್ಕೊಳಿದ್ರು ನಾವೆಲ್ಲರೂ ಎತ್ತಾಡ್ಸಿದ್ವಿ ನಿನ್ನ. ಇಷ್ಟು ಮತ್ತಿಗೆ ಬೆಳೆಸಿದ್ಮೇಕೆ ನೀನು ಒಂದು 2 ವರ್ಷ ನೋಡ್ಕೊಂಡಿದ್ರೆ ಆಯ್ತಿಲ್ವ ಅಪ್ಪ ಅವನ್ನ? ಇಟ್ಟು ಬಿಟ್ಟನೆ ಮದುವೆ ಆಗೋಬೇಕಿತ್ತ ನೀನು? ಅಯ್ಯ ಸುಮ್ಮನಿರೇ, ಯಾಕೆ ಬೇಜಾರು ಮಾಡ್ಕೊತಾಳೆ ಲಕ್ಷ್ಮಿ? ಸುಮ್ಮನಿರು. ಆಯ್ತ್ರಿ, ಸುಮ್ಮನೆ ನಿಂತ್ಕೊ ನೀನು. ನಾನು ಮಾತಾಡ್ತಾ ಇಲ್ವೇ? ಸುಮ್ಮನೆ ನಿಂತ್ಕೊ. ಅಕ್ಕ, ನಾನೇನು ಮದುವೆ ಆಗಬೇಕು ಅಂತ ಇರಲಿಲ್ಲ ಅಕ್ಕ. ಅಪ್ಪನೇ ಬಂಧನ ಮಾಡಿಸಿ ಮದುವೆ ಮಾಡಿಸ್ತಕ್ಕ. ಅಯ್ಯೋ ಬಂಧನ ಮಾಡಿದ ತಕ್ಷಣ ಅವಳು ಒಪ್ಕೊಂಬಿಟ್ಲು ಅಲ್ವೇ? ಯೋನೋ ಕಣವೇ ಬಿಡು. ಹೆಂಗೋ ಚಿಂದಂತ ಸರ ಎಲ್ಲ ಮಾಡಿಸ್ಕೊಟ್ಟವನೇ. ಒಳ್ಳೆ ಹುಡುಗನೇ ಹಿಡ್ದಿದ್ದಿ ಅಲ್ವಾ? ಅಕ್ಕ ಬಾ ಹೋಗೋಣ. ಬಾರೇ ಅಕ್ಕಯ್ಯ, ಹಂಗೆಲ್ಲ ಮಾತಾಡಬಾರ್ದು. ಅದೆಲ್ಲ ತಪ್ಪು ಕಣ್ಣೆ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೂ ನಾವು ಸುಮ್ಮನೆ ಹಿಂಗೆಲ್ಲ ಆಡಿ ಅಂದು ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಸುಮ್ಮ ನೀನು ಇವಾಗ ಏನು ಮಾತಾಡಬೇಡ. ಲಕ್ಷ್ಮಿ ಬತ್ತೀವಿ ಕಣವೆ. ನಾವು ಸಾರು ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೋ. ಆವಾಗವಾಗ ಬತ್ತಿರ್ತೀವಿ. ಸಾವಿತ್ರಕ್ಕ ನೀನಾದರೂ ಇರು. ಬೇಜಾರು ಮಾಡ್ಕೊಬೇಡ ಕಣೆ. ನನಗೂ ಮಂತಾವ ಹೊಲ್ತಾವ ಬದುಕಿರಲ್ವ? ಹೇಳು, ಒಂದಿನ ಏನಾರ ಎಲ್ಲಾನ ಬಿಟ್ಟೋದ್ರೆ ನಿಮ್ಮ ಬಾವ ಗೊತ್ತಲ್ಲೇ ನಿಂಗೆ ಗೊತ್ತಿಲ್ವೇಕೆ? ಹಂಗೆ ಕುಡಿದು ಕುಣಿತಾನೆ. ಒಂದಿನ ಎಲ್ಲೂ ಬಿಟ್ಟು ಹೋಗಿಲ್ಲ ಅವನ್ನ. ಕುಡಿಯೋಕೆ ನಿಂತು ಬಿಡ್ತಾನೆ ಕಣವೆ. ನಿಂಗೆ ನಮ್ಮ ಮನೆ ಭಾಳ ಚೆನ್ನಾಗೇ ಗೊತ್ತಿದೆ ಎಲ್ಲರಿಗೂ. ಹಂಗಿದ್ಮೇಲೂ ಇರು ಅಂದರೆ ಹೆಂಗವ ಇರೋದು ಹೇಳು? ನಿಮ್ಮ ಭಾವನೆ ಏನೋ ಬಂದಿದ್ರೆ ಇಲ್ಲಿಗೆ ಇರ್ತಿದ್ದೆ. ಇವಾಗ ಮಕ್ಕಳು ಬೇರೆ ಮನೆಯಲ್ಲವೇ. ಅವನಿನ್ನ ಕುಡ್ಕೊಂಬರ್ಕೊಂಬಂದು ಬಂದು ಜಗಳಕ ಇದ್ರೆ ಮಕ್ಳಿಗೆ ಒದೆ ಕೊಟ್ಟರೆ ಏನವ ಮಾಡೋದು ಹೇಳು ನೀನೆಯ? ನಡಿ ಸುಮ್ಮನೆ. ಅವಳಿಗೆ ಏನು ಕತೆ ಹೇಳ್ಕೊಂಡು ನಿಂತ್ಕೊಂತೀಯ? ಗೊತ್ತಾಗಿಲ್ವೇ? ಬಸ್ ಕೊತ್ತದ ನಡಿ. ಈ ಊರಿಗೆ ಬರೋದೇ ಒಂದು ಬಸ್ಸು, ಅದನ್ನು ಕಾಯ್ಕೊಂಡು ಕುತ್ಕೊಂಡ್ರೆ ನಮಗೆ ಸಾಕಾಯ್ತದೆ. ನಡಿ. ಏನು ಅಕ್ಕರೆಲ್ಲ ಹಿಂಗೆ ಅಂದ್ಬಿಟ್ರಲ್ಲ? ಹಂಗಾರೆ ನಾನು ಮದುವೆ ಆಗಬಾರ್ದಿತ್ತಾ? ನಾನು ತಪ್ಪು ಮಾಡಿನಾ? ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.